ಎನ್ ಎಫ್ ಟಿ ಎಲ್ಲಿ ಕೇಳಿದ್ರು ಎನ್ ಎಫ್ ಟಿ, ಬ್ಲಾಕ್ ಚೈನು, ಕ್ರಿಪ್ಟೋಕರೆನ್ಸಿ, ಬಿಟ್ಕಾಯಿನು. ಈ ಒಂದು ಎನ್ ಎಫ್ ಟಿ ಅಂದರೆ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಮತ್ತು ಬ್ಲಾಕ್ ಚೈನು ಮತ್ತು ಕ್ರಿಪ್ಟೋಕರೆನ್ಸಿ, ಬಿಟ್ಕಾಯಿನ್ ಇದೆಲ್ಲ ಏನು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ನಾನು ವೀಡಿಯೋ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ. ಸೊ ಅವನ್ನು ಕೂಡ ನೀವು ಹೋಗಿ ನೋಡ್ಕೊಂಬರ್ಬೋದು. ಆ ಒಂದು ವೀಡಿಯೋಸ್ಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಐ ಕಾರ್ಡಲ್ಲೂ ಬರುತ್ತೆ. ಸೊ ಮೊದಲನೇದಾಗಿ ಎನ್ ಎಫ್ ಟಿ ಅಂದರೆ ಅದರ ಫುಲ್ ಫಾರ್ಮ್ ಏನು? ಎನ್ ಎಫ್ ಟಿ ಅಂತ ಹೇಳಿದ್ರೆ ನಾನ್ ಫಂಜಬಲ್ ಟೋಕನ್ ಅಂತ. ಮೊದಲು ನಾನ್ ಫಂಜಬಲ್ ಅಂದರೆ ಏನಂತ ತಿಳ್ಕೊಂಬಿಡ. ನಾನ್ ಫಂಜಬಲ್ ಅಂತ ಹೇಳಿದ್ರೆ ನಾನ್ ಚೇಂಜಬಲ್, ನಾನ್ ರಿಪ್ಲೇಸಬಲ್ ಅಂತ. ಫಾರ್ ಎಕ್ಸಾಂಪಲ್, ಒರಿಜಿನಲ್ ಮೊನಾಲಿಸಾ ಪೇಂಟಿಂಗು, ಆ ಒರಿಜಿನಲ್ ಮೊನಾಲಿಸಾ ಪೇಂಟಿಂಗ್ ಏನಿದೆ ಅದು ಇಡೀ ಜಗತ್ತಿನಲ್ಲಿ ಒಂದೇ ಇರೋದು. ಆದರೆ ಯಾರು ಬೇಕಾದರೂ ಅದೇ ಥರ ನೋಡ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಅದೇ ಥರ ಬಿಡಿಸಿದ್ರು ಅದು ಡಿಫ್ರೆಂಟು, ಅದು ಪೂರ್ತಿ ಯೂನಿಕ್. ಒರಿಜಿನಲ್ ಮೊನಾಲಿಸಾ ಪೇಂಟಿಂಗ್ ಏನು ವ್ಯಾಲ್ಯೂ ಇದೆ ಅದು ಬೇರೆದಕ್ಕೆ ಸಿಗಲ್ಲ. ಅದೇ ಒಂದು ಯೂನಿಕ್ ಆಗಿರೋಂಥ ವಸ್ತುನ ನಾವು ನಾನ್ ಫಂಜಬಲ್ ಅಂತ ಕರಿತೀವಿ. ಹಾಗೆಯೇ ಎನ್ ಎಫ್ ಟಿಸ್ ಅಂತ ಹೇಳಿದ್ರೆ ಇದೊಂದು ಯೂನಿಕ್ ಆಗಿರೋಂಥ ಡಿಜಿಟಲ್ ಇಮೇಜಸ್ಗಳನ್ನ ನಾವು ಎನ್ ಎಫ್ ಟಿ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಇಮೇಜಸ್ಗಳಿಗೆ ಯಾಕಪ್ಪ ಇಷ್ಟೊಂದು ರೇಟ್ ಜಾಸ್ತಿ, ಇಷ್ಟೊಂದು ಬೆಲೆ ಅಂತ ಹೇಳಿದ್ರೆ ಯಾವುದೇ ಒಂದು ಯೂನಿಕ್ ಚೀಸ್, ಯಾವುದೇ ಒಂದು ವಸ್ತು ಎಷ್ಟು ಯೂನಿಕ್ ಆಗಿದೆ, ಎಷ್ಟು ಡಿಫ್ರೆಂಟ್ ಆಗಿದೆ, ಆ ಥರದ ವಸ್ತುಗಳು ಬೇರೆ ಬಹಳ ಜನರ ಹತ್ರ ಇಲ್ಲ ಅಂತ ಹೇಳಿದ್ರೆ ಅದ್ರ ವ್ಯಾಲ್ಯೂ ತುಂಬ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ಗೆ ಈ ಮೊನಾಲಿಸಾ ಪೇಂಟಿಂಗ್ನ ತಗೊಂಡ್ರೆ ಅದು ಒಂದೇ ಪೀಸ್ ಇರೋದು. ಸೊ ಯಾರು ಅದನ್ನ ಪರ್ಚೇಸ್ ಮಾಡ್ತಾರೋ ಅವ್ರ ಹತ್ರ ಬಿಟ್ಟರೆ ಯಾರ ಹತ್ರನೂ ಅದೊಂದು ಪೀಸ್ ಇಲ್ಲ. ಸೊ ಅದಕ್ಕೋಸ್ಕರ ಅದ್ರ ವ್ಯಾಲ್ಯೂ ಭಾಳ ಜಾಸ್ತಿ ಆಗುತ್ತೆ. KGF ಟೀಮ್ ಅವರು ಕೂಡ ಎನ್ ಎಫ್ ಟಿಸ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಆ ಎನ್ ಎಫ್ ಟಿಸ್ಗಳು ಜಸ್ಟ್ 10,000 ಮಾತ್ರ ಇರೋದು. ಆ 10,000 ಎನ್ ಎಫ್ ಟಿಸ್ಗಳನ್ನು ಕೂಡ ಫುಲ್ ಡಿಫ್ರೆಂಟ್ ಆಗಿರುತ್ತೆ, ಒಂದಕ್ಕಿಂತ ಒಂದಕ್ಕೆ ಡಿಫ್ರೆಂಟ್ ಇರುತ್ತೆ, ಯಾವುದೂ ಸೇಮ್ ಇರೋದಿಲ್ಲ. ಸೊ ಎಷ್ಟೊಂದು ಜನ ಇದ್ದಾರೆ KGF ಫ್ಯಾನ್ಸು, ಅದರಲ್ಲಿ 10,000 ಮಾತ್ರ ಇರೋದು. ಸೊ 10,000ದಲ್ಲಿ ನಾನು ಏನಾದರೂ ಒಂದು ಎನ್ ಎಫ್ ಟಿ ತಗೊಂಡೆ ಅಂತ ಹೇಳಿದ್ರೆ ಆ ಒಂದು ಎನ್ ಎಫ್ ಟಿ ನನ್ನ ಹತ್ರ ಮಾತ್ರ ಇರುತ್ತೆ, ಯಾರ ಹತ್ರನೂ ಆ ಥರದ್ದು ಎನ್ ಎಫ್ ಟಿ ಇಲ್ಲ. ಸೊ ಇದಕ್ಕೋಸ್ಕರ ಈ ಒಂದು ಎನ್ ಎಫ್ ಟಿಗಳ ಪ್ರೈಸ್ಗಳು ಭಾಳ ಜಾಸ್ತಿ ಇರುತ್ತೆ. ಮತ್ತೆ ನೀವು ನೋಡಿರ್ಬೋದು, ಹಳೆ ಕಾಲದ್ದು ಒಂದೊಂದು ಕಾಯಿನು, ಒಂದೊಂದು 50 ಪೈಸೆ ಕಾಯಿನು, 25 ಪೈಸೆ ಕಾಯಿನು ಇವಾಗ ಲಕ್ಷಗಟ್ಟಲೆಯಲ್ಲಿ ತಗೊಂತಾರೆ ಜನಗಳು. ಸೊ ಇದಕ್ಕೋಸ್ಕರ ಈ ಥರನೇ ಈ ಒಂದು ಎನ್ ಎಫ್ ಟಿ ಕೂಡ ವರ್ಕ್ ಆಗುತ್ತೆ. ಸೊ ಇದೇ ರೀತಿ ನೀವೇನಾದರೂ KGF ಎನ್ ಎಫ್ ಟಿ ಅಥವಾ ಯಾವ್ದಾದ್ರು ಬೇರೆ ಎನ್ ಎಫ್ ಟಿ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಹಾಗಾದರೆ ಎನ್ ಎಫ್ ಟಿಗಳನ್ನ ಯಾರು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದಾ, ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದಾ ಅಂತ ಹೇಳಿದ್ರೆ ಹೌದು, ನೀವು ಕೂಡ ಎನ್ ಎಫ್ ಟಿಗಳನ್ನ ಕ್ರಿಯೇಟ್ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ಮತ್ತು ಇದರಿಂದ ಭಾಳ ದುಡ್ಡು ಕೂಡ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಏಪ್ಸ್ನ ಎನ್ ಎಫ್ ಟಿಗಳು ಭಾಳ ಎಷ್ಟು ಮಿಲಿಯನ್ ಗಟ್ಟಲೆ ಡಾಲರ್ಸ್ನ ಕೊಟ್ಬಿಟ್ಟು ತಗೊಂಡಿದ್ದಾರೆ, ತುಂಬ ಪಾಪ್ಯುಲರ್ಗಳು ಇರುವುದು. ಇದೇ ರೀತಿ ನೀವು ಕೂಡ ಒಂದು ಯೂನಿಕ್ ಆಗಿರೋಂಥ, ಈ ಒಂದು ಡಿಫ್ರೆಂಟ್ ಆಗಿರೋಂಥ ಎನ್ ಎಫ್ ಟಿಸ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಸೆಲ್ ಮಾಡ್ಬೋದು. ಸೊ ಅದ್ರ ಬಗ್ಗೆನೂ ಮುಂದೆ ವೀಡಿಯೋಸ್ ಮಾಡೋಣ. ಈ ಒಂದು ವೀಡಿಯೋಸ್ಗಳಿಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕರೆ ನಾನು ಆ ರೀತಿ ವೀಡಿಯೋಸ್ಗಳನ್ನು ನಿಮ್ಮ ಮುಂದೆ ತರ್ತೀನಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಲೈಕ್ ಮಾಡಿರಿ, ಬೇರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಅವರಿಗೂ ಇನ್ಫಾರ್ಮೇಷನ್ನ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ನೀವು ಮೆಟಾವರ್ಸಲ್ಲಿ ಈ ಒಂದು ಎನ್ ಎಫ್ ಟಿಗಳನ್ನ ನೀವೇನಾದ್ರು ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನೀವು ನಿಮ್ಮ ಎನ್ ಎಫ್ ಟಿಸ್ಗಳನ್ನ ಶೋಕೇಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ಮೆಟಾವರ್ಸಲ್ಲಿ ನಿಮ್ಮ ಎನ್ ಎಫ್ ಟಿಸ್ಗಳನ್ನ ನೀವು ಡಿಸ್ಪ್ಲೇ ಮಾಡ್ಬೋದು. ಮತ್ತು ನೀವು ಟ್ವಿಟರಲ್ಲಿ ನೋಡಿರ್ಬೋದು, ನೀವು ಯಾವುದಾದ್ರೂ ಒಂದು ಎನ್ ಎಫ್ ಟಿನ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ನ ಪ್ರೊಫೈಲ್ ಪಿಕ್ಚರ್ ಆಗಿ ನೀವು ಎನ್ ಎಫ್ ಟಿನ ಸೆಟ್ ಮಾಡಿದರೆ ಅದು ಬೇರೆ ರೀತಿಯಾಗಿ ಕಾಣುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಈ ರೀತಿಯಾಗಿ ಕಾಣುತ್ತೆ. ಈ ರೀತಿ ಕೂಡ ನೀವು ಬೇರೆಯವರಿಗೆ ಗೊತ್ತಾಗಲಿ ಅಂತ ತೋರಿಸ್ಬೋದು, ನನ್ನ ಹತ್ರ ಎನ್ ಎಫ್ ಟಿ ಇದೆ ಗುರು ಅಂತ. ಮತ್ತು ಈ ಒಂದು ಎನ್ ಎಫ್ ಟಿಗಳನ್ನ ತಗೊಳೋದು, ಪರ್ಚೇಸ್ ಮಾಡೋದು ಹೇಗೆ, ಎಲ್ಲೆಲ್ಲಿ ಸಿಗುತ್ತೆ, ಎಲ್ಲಿ ಈ ಒಂದು ಎನ್ ಎಫ್ ಟಿಗಳನ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ರೆ ಓಪನ್ ಸಿ ಅಂತ ಒಂದು ವೆಬ್ಸೈಟ್ ಇದೆ, ಇದು ಪಾಪ್ಯುಲರ್ ವೆಬ್ಸೈಟು. ಇದರಲ್ಲಿ ನೀವು ಎನ್ ಎಫ್ ಟಿಸ್ಗಳನ್ನ ನೀವು ನೋಡ್ಬೋದು, ಪರ್ಚೇಸ್ ಮಾಡ್ಬೋದು, ಮತ್ತು ಕ್ರಿಯೇಟ್ ಮಾಡಿಬಿಟ್ಟು ನೀವು ಕೂಡ ಎನ್ ಎಫ್ ಟಿಸ್ಗಳನ್ನ ಸೆಲ್ ಮಾಡ್ಬೋದು. ಸೊ ಎನ್ ಎಫ್ ಟಿನ ಸೆಲ್ಲು ಮತ್ತು ಬೈ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಕ್ರಿಪ್ಟೋ ಕರೆನ್ಸೀಸ್ ಇರಬೇಕು. ಆಲ್ಮೋಸ್ಟ್ ಇವಾಗ ಇಥೇರಿಯಂ ಕಾಯಿನ್ಸ್ಗಳಲ್ಲಿ ಎನ್ ಎಫ್ ಟಿಸ್ಗಳನ್ನ ಸೆಲ್ಲು ಮತ್ತು ಬೈ ಮಾಡ್ತಾರೆ. ಮತ್ತು ಇನ್ನೊಂದು ಮ್ಯಾಟಿಕ್ ಪಾಲಿಗಾನ್ ಕಾಯಿನ್ ಕೂಡ ಯೂಸ್ ಮಾಡ್ತಾರೆ. ಸೊ ಈ ಒಂದು ಇಥೇರಿಯಂ ಕ್ರಿಪ್ಟೋ ಕರೆನ್ಸೀಸ್ಗಳು ಇದಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ಚಾನಲ್ನಲ್ಲಿ ನೋಡ್ಬೋದು, ನಾನು ಅದ್ರ ಬಗ್ಗೆ ಕೂಡ ವೀಡಿಯೋಸ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋಗೆ ಇಷ್ಟ. ಈಗ ಸಿಂಪಲ್ ಆಗಿ ಎನ್ ಎಫ್ ಟಿ ಅಂತ ಹೇಳಿದ್ರೆ ಏನು ಅಂತಂದ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಮತ್ತು ನಮಸ್ಕಾರ.